ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಆಯುರ್ವೇದ ಗ್ರಂಥಗಳ ಇನ್ಫಾರ್ಮೇಷನ್ ತಗೊಂಡು ಮಾಡಿದ್ದೀನಿ. ರಣಪಾಲ ಸೊಪ್ಪು ಡೈರೆಕ್ಟ್ಲಿ ಯೂಸ್ ಮಾಡಬೇಡ, ಕಂಪಲ್ಸರಿ ಮೆಡಿಕಲ್ ಅಡ್ವೈಸ್ ತಗೊಂಡು ಯೂಸ್ ಮಾಡಿರಿ. ಈ ವಿಡಿಯೋದಲ್ಲಿ ಕಾಣಿಸುತ್ತಿರುವ ಸೊಪ್ಪನ್ನು ಉಣ್ಣೆ ಸೊಪ್ಪು ಅಥವಾ ಪುನರ್ವ ಸೊಪ್ಪು ಎಂದು ಕರೆಯುತ್ತಾರೆ. ಈ ಗಿಡವನ್ನು 1753ರಲ್ಲಿ ಮಿಸ್ಟರ್ ಕಾರ್ಲ್ ಲಿನಿಯಸ್ ಎಂಬ ವ್ಯಕ್ತಿ ಕಂಡುಹಿಡಿದರು. ಇದು ದಕ್ಷಿಣ ಏಷ್ಯಾದ ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶದಲ್ಲಿ ದೊರೆಯುತ್ತದೆ. ಈ ಗಿಡದ ಎಲೆ ಮನುಷ್ಯನ ಕೈಗಾತ್ರದಷ್ಟು ಬೆಳೆಯುತ್ತದೆ ಮತ್ತು ಇದರ ಆಕಾರ ಮಾನವನ ಕಿಡ್ನಿ ಅಂತ ಇರುತ್ತದೆ. ಅದರಿಂದೇ ಹಲವರು ಇದನ್ನು ಕಿಡ್ನಿ ಎಲೆ ಎಂದು ಕರೆಯುತ್ತಾರೆ. ಕೇವಲ ಕಿಡ್ನಿಗೆ ಮಾತ್ರವಲ್ಲ, ರಣಪಾಲನ್ನು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕೂಡ ಬಳಸುತ್ತಾರೆ. ಇದು ಕಿಡ್ನಿ ಸ್ಟೋನ್ಸು, ಜ್ವರ, ಮಲಬದ್ಧತೆ ಮತ್ತು ಬಾಯಿಯಲ್ಲಿ ಹುಲ್ಲುಗಳಂತಹ ಸಮಸ್ಯೆಗಳಿಗೆ ಕೂಡ ಬಳಸುತ್ತಾರೆ. ವಿಶ್ವದಂತ 75 ಕೋಟಿ ಜನರಿಗೆ ಕಿಡ್ನಿ ಸಮಸ್ಯೆ ಇದೆ. ಇದರಲ್ಲಿ ಭಾರತದಲ್ಲಿ ಮಾತ್ರ 12 ಕೋಟಿ ಜನರಿಗೆ ಸಮಸ್ಯೆ ಆಗಿದೆ. ಮೊದಲು ಕಿಡ್ನಿ ಸಮಸ್ಯೆ ಯಾವ ಕಾರಣಗಳಿಂದ ಬರುತ್ತದೆ ಎಂದು ನಾನು ಹೇಳುತ್ತೇನೆ. ಹೈಪರ್ ಟೆನ್ಷನು, ಮಧುಮೇಹ, ಮದ್ಯಪಾನ, ಧೂಮಪಾನ, ಕಿಡ್ನಿ ಕಲ್ಲುಗಳು, ಇಂತಹ ಕಾರಣಗಳಿಂದ ಕಿಡ್ನಿ ಸಮಸ್ಯೆಗಳು ಬರುತ್ತವೆ. ಇವಾಗ ನಾನು ಈ ಎಲೆಯನ್ನು ಯಾವ ರೀತಿ ಉಪಯೋಗಿಸಬೇಕೋ ಎಂದು ಹೇಳುತ್ತೇನೆ. ಮೊದಲು 2 ದೊಡ್ಡ ಸೈಜು ಎಲೆಗಳನ್ನು ತೆಗೆದುಕೊಳ್ಳಿರಿ. ಮೊದಲು ಇದನ್ನು ಯಾರ್ಯಾರು ಉಪಯೋಗಿಸಬಾರದು ಎಂಬುದನ್ನು ತಿಳಿಯೋಣ. ಸಣ್ಣ ಹುಡುಗರು, ಗರ್ಭಿಣಿ ಸ್ತ್ರೀಯರು, ಮಗುವಿಗೆ ತಾಯಿ ಹಾಲು ಕೊಡುವರು, ಕಿಡ್ನಿ ಸಮಸ್ಯೆ ಆಲ್ರೆಡಿ ಇದ್ದವರು ಯೂಸ್ ಮಾಡಬೇಡ್ರಿ. ಇದನ್ನು 2 ವಿಧಗಳಾಗಿ ಬಳಸುತ್ತಾರೆ. ಮೊದಲು 2 ಎಲೆಗಳು ನೀರಿನಲ್ಲಿ ಸ್ವಚ್ಛವಾಗಿ ತೊಳೆಯಬೇಕು. ಮೊದಲು ಒಂದು ಎಲೆಯನ್ನು ತೆಗೆದುಕೊಂಡು ನಂತರ ಎಲೆಯ ತಿರುಳು ತೆಗೆದು ನೇರವಾಗಿ ತಿನ್ನಬೇಕು. ರಸವನ್ನು ನುಂಗಿ ವ್ಯರ್ಥವನ್ನು ನುಗಿಲಿರಿ. ಇದು ಒಂದು ವಿಧ. ಬೇರೆ ಒಂದು ವಿಧ ತೋರಿಸ್ತೀನಿ, ನೋಡ್ರಿ. ಮೊದಲು ಒಂದು ಬೌಲ್ನಲ್ಲಿ 100 ml ವಾಟರ್ ತೆಗಿಬೇಕ್ರಿ. ಎಲೆಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ತುಂಡುಗಳನ್ನು ನೀರಿನಲ್ಲಿ ಹಾಕಿ 5 to 10 minutes ಬಾಯ್ಲ್ ಮಾಡಬೇಕು. ನಾನು ಈ ವಿಡಿಯೋ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಯೋಚನೆ ಮಾಡಿ ಮಾಡ್ತಾ ಇದ್ದೀನಿ ರೀ. ವಿತೌಟ್ ಎನಿ ಮೆಡಿಕಲ್ ಅಡ್ವೈಸ್ ಈ ಎಲೆಯನ್ನು ಟ್ರೈ ಮಾಡಬೇಡ್ರಿ. ಈ ಎಲೆಯನ್ನು 1 ವಾರ ಯೂಸ್ ಮಾಡಿದರೆ ಕಂಪಲ್ಸರಿ ಬ್ರೇಕ್ ತೆಗಿಬೇಕು. ದಿನ ಬಳಸಬಾರದು. ಜಾಸ್ತಿ ಯೂಸ್ ಮಾಡಿದರೆ ಬಾಡಿ ಹೀಟ್ ಆಗುತ್ತೆ. ಹತ್ತು ನಿಮಿಷಗಳ ಕಾಲ ಕುದಿಸಿದ ನಂತರ ನೀರು ಹಸಿರು ಬೆನ್ನಕ್ಕೆ ತಿರುಗುತ್ತದೆ. ಆಮೇಲೆ ಆ ನೀರನ್ನು ಫಿಲ್ಟರ್ ಮಾಡಿ
ಒಂದು ಗ್ಲಾಸ್ಗೆ ಹಾಕಬೇಕು. ಸ್ವಲ್ಪ ಬಿಸಿ ಇದ್ದಾಗ ಆ ನೀರನ್ನು ಕುಡಿಬೇಕು. ಬೇಕಂದರೆ ಇದು ಆಪ್ಷನಲ್ಲು, ಜೇನುತುಪ್ಪನ ಹಾಕ್ಕೊಂಡು ಸ್ವಲ್ಪ ಕುಡಿಯಬೇಕು. ಯಾಕಂದರೆ ಇದು ಟೇಸ್ಟು ಕಷಾಯ ತರಹ ಇರುತ್ತೆ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಕೆಲಸ ಚೆನ್ನಾಗಿ ಮಾಡ್ತೈತೆ ಇದು. ಎಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರೆತಬೇಡಿ ಮಕ್ಕಳೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ and bye to all.